ಮಂತ್ರಿಗಳು ದಾವಣಗೆರೆ ಉಸ್ತುವಾರಿ ಉಪರ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ ನೀರಾವರಿ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ ನೀರಾವರಿ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ ನೀರಾವರಿ ಅಧಿಕಾರಿಗಳಿಗೆ ಏನು ತೊಂದರೆ ಕೊಡಲ್ಲ ಬೇಕೇ ಬೇಕಾ ಬೇಕೇ ಬೇಕಾ ಬೇಕೇ ಬೇಕಾ ನೀರು ಬೇಕಾ ಬೇಕೇ ಬೇಕು ನೀರು ಬೇಕಾ ಬೇಕೇ ಬೇಕು ನೀರು ಬೇಕಾ ಬೇಕೇ ಬೇಕು ನೀರು ಬೇಕಾ ಬೇಕೇ ಬೇಕು ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ ಅಧಿಕಾರಿಗಳಿಗೆ ಈ ದಿವಸ ಈ ಫೀಲ್ಡ್ ಕಲ್ಲು ನೋಡಕ್ ಹೋಗಿ ನಾನು ಅವ್ನ ರೈತರ ಕಷ್ಟ ಸಮೀಕ್ಷೆ ಮಾಡಿ ರೈತರಿಗೆ ವಿಷಯ ಕೊಡ್ತಾ ಇದ್ದಾನೆ ಎಲ್ಲಿ ಹೋಗಿಲ್ಲ ಮನೆಗೆ ಹೋಗಿದ್ದಾರೆ ಸಸಿ ಮಳೆ ಚೆಲ್ಲದ ಹದಿನಾರನೇ ತಾರೀಕು ಗಡುವು ಕೊಟ್ಟಿದ್ದು ಸರ್. 16ನೇ ತಾರೀಕಿಲ್ಲ, 18ಗೆ ನಿಮ್ಮ ನೀರು ಬಿಡಿಸ್ತೀವಿ ಅಂತ ಹೇಳಿ ನಮ್ಮ ಉಸ್ತುವಾರಿ ಮಂತ್ರಿಗಳು ಆಶ್ವಾಸನೆ ಕೊಟ್ಟು ICC ಮೀಟಿಂಗ್ ಐತಂತ ಬೆಂಗಳೂರಿಗೆ ಕರೆಸಿದ್ರು. ಇದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಆ ಕಡೆಯವರೆಲ್ಲ ನೀರು ಬಿಡಬೇಡ ಅಂದರು. ಇವರು ಮುಖ್ಯಮಂತ್ರಿ ಇಲ್ಲ, ನೀರಾವರಿ ಮಂತ್ರಿ ಇಲ್ಲ. ನಾವು ಮಧು ಬಂಗಾರಪ್ಪ ಇವರು ಇದ್ದರು, ನಮ್ಮ ಹರೀಶು, ಕೆಲವು ಜನ ಭದ್ರಾದವರು ಭಾಳ ಜನ ವಿರೋಧ ಮಾಡಿದರು. ಭದ್ರಾದವ್ರಿಗೆ ವಿರೋಧ ಮಾಡಿದ್ರು ನೀರು ಬೇಡ ಅಂತೇಳಿ. ನಮಗೆ 60 ಅಡಿ 55 ಅಡಿಯಿಂದ ನೀರು ಕೊಟ್ಟಿದ್ದಾರೆ. ಈಗ 85 ಅಡಿ ಐತಿ, ಆಮೇಲೆ 75 ಐತಿ. ಇವತ್ತು ದಿನನಿತ್ಯ ಕೂಡ ಒಂದು ಅರ್ಧ ಅಡಿ ನೀರು ಬರ್ತಾನೆ ಇರ್ತೈತಿ. 3000 ಕ್ಯೂಸೆಸ್ ಬರ್ತೈತಿ. ಬರೋದಕ್ಕೂ ಹೋಗೋದಕ್ಕೂ ನಮ್ಗೆ ಇನ್ನೂ 70 ಅಡಿ ಬ್ಯಾಸಿಗೆ ನೀರು ಉಳಿತೈತಿ. ನಮಗೆ ನೀರು ಕೊಡೋವರೆಗೂ ಇವನು JD ಅದಾನ, ಕಳ್ಳ, ಥೇಟ್ ಕಳ್ಳ. ಅವನು ಇಲ್ಲಿರೋನು ಬೀಜನ ಚೆಲ್ಲಿಲ್ಲ ಅಂತ ಹೇಳ್ತಾನೆ. ಅವನು ಬರೀ ಸಬ್ಸಿಡಿವು ಬೋಗಸ್ ಬಿಲ್ಗಳು ಬರ್ಕೊಂಡು ದುಡ್ಡು ಮಾಡ್ಕೊಂತ ಮ್ಯಾಕ್ ಕಳಿಸ್ಕೊಂತ ಯಾವ ಊರಿಗೆ ಕೂಡ ಅವ್ನು ವಿಸಿಟ್ ಕೊಟ್ಟಲ್ಲ ಅಂತ JD ಅದಾನ ಇಲ್ಲಿ ದಾವಣಗೆರೆಗ. ಅಂಥವೇ ಬೇಕಾಗಿರತ್ತೆ. ಇಲ್ಲಿ ಇರೋಂಥ ಅಧಿಕಾರಿಗಳು ಒಬ್ಬರು ಕೂಡ ಕೆಲಸ ಮಾಡಿಲ್ಲ. ಹಿಂಗಾಗಿ ಇದನ್ನು ನಮಗೆ ನೀರಿಂದು ಬಿಡೋವರೆಗೂ ರಕ್ತನಾರ ಕೊಟ್ಟೆವು. ನಾವು ನೀರಂತೂ ಬಿಡೋದಲ್ಲ, ನೀರು ಬೇಕೇ ಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತೈತಿ. ಇವ್ರು ಅರೆಸ್ಟ್ ಮಾಡಲಿ, ಬೇಕಾದ್ದು ಮಾಡ್ಕೊಳ್ಳಿ, ನಮ್ಮನ್ನು ಬೇಕಾದ್ರೆ ಬಿಹಾರ್ ಜೈಲಿಗೆ ಕಳಿಸ್ಲಿ, ನಾವೇನು ಎದುರೋದಲ್ಲ. ಬಳ್ಳಾರಿಗೆ ಕಳಿಸ್ತೀವಿ ಅಂತಂದ್ರೆ ಇಲ್ಲಾರ DSP ಅವರು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಎದೆ ಕೊಡೋದು ಫಸ್ಟ್ ನಾನು ಕೊಡ್ತೀನಿ, ನಮ್ಮನ್ನು ಗುಂಡಿಟ್ಬೇಕಾದ್ರೆ ನೋಡಿ ನಾವು ನೀರು ಬಿಡಲ್ಲ, ನಾವು ಸ್ಟ್ರೈಕ್ ವಾಪಸ್ ತಾಳಲ್ಲ ಅಂತ ಹೇಳಿದ್ವಿ. ಇವತ್ತಿನ ದಿವಸ ನಾವು ನೀರು ಬಿಟ್ಟು ನಮಗೆ ಬೇರೆ ದಾರಿ ಗೊತ್ತಿಲ್ಲ. ರೈತರು, ದನ ಕರ, ಕೂಲಿ ಕಾರ್ಯಕ್ರಮಕ್ಕರು, ಕುರಿ ಪರಿ ಎಷ್ಟೋ ಜನ ಬದುಕ್ತಾರೆ ಈ ನೀರಿಂದ. ಅದಕ್ಕೋಸ್ಕರ ನಮ್ಗೆ ಇಲ್ಲಿರೋಂಥ DC ಕೂಡ ಸರಿಯಾಗಿ ಮಾಹಿತಿ ಕೊಟ್ಟಲ್ಲ. ಇವರೆಲ್ಲ ಕೊಟ್ಟ ಮೇಲೆ ನಮಗೆ ಒಳ್ಳೆಯ ಒಂದು ಹೋರಾಟ ಮಾಡಿ ನಾವು ನೀರು ಬಿಡಿಸ್ತೀವಿ. ನೀರು ಕೊಡೆಗೆ ಆಗಲಿದ್ರೆ ಬೇಕಾದ್ರೆ ಕೊನೆ ನೀರು ಬೀಳಲ್ಲ, ಪ್ರಾಣನಾರ ತ್ಯಾಗ ಮಾಡಿ ನಾನು ರಕ್ತಕ್ಕೆ ಚಾನಲ್ಗೆ ಹರಿಸ್ತೀನಿ ಹೊರತು ನಾವು ಸ್ಟ್ರೈಕ್ ವಾಪಸ್ ಹೋಗಲ್ಲ.
ಅಲ್ಲ ಅಲ್ಲ CM ಅವ್ರಿಗೆ ಡಿಸಿಷನ್ ಕೊಡೋಕೆ ಇದು ಮಾಡಿದ್ದಾರೆ ಅವರು ಬರೀ ಇದನ್ನ ಸುಳ್ಳು ಹೇಳ್ಕೊಂತ ಮೂಡ್ಗಾಳಿ ಬರ್ತೈತಿ. ಅವ್ನು ಯಾರೋ ಮಾವಲಿಸ್ಗೌಡ, ಅವ್ನಿಗೆ ನೀರೇ ಗೊತ್ತಿಲ್ಲ, ಅವನಿಗೆ 70% ಭತ್ತ ಆಗಲ್ಲ ಅಂತ ಹೇಳ್ತಾನೆ ಅವನು. ಅವನು ಯಾವ ಭತ್ತ ನಾಟಿ ಮಾಡಿದಾನೆ ಅವನು. ಹಂಗೆ 70% ಮುಂದೆ 70% ಭತ್ತ ಬರಲ್ಲ, ನೀವು ಹಚ್ಚಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾನೆ ಅವ್ನು ರೈತರಿಗೆ. ಅವ್ನು ಮ್ಯಾಗಳಗಿರಿ ಮಾವಲಿಸ್ ಗೌಡ ಈ ಥರ ಹೇಳಿ ನಮಗೆ ಭಾಳ ತೊಂದರೆ ಕೊಟ್ಟಿದ್ದಾರೆ. ಭಾಳ ಜನ ರೈತರು ಭಾಳ ಅನುಭವಿಸಿದ್ದಾರೆ. 95% ಎಲ್ಲರೂ ಅಗಿ ಹಾಕಿದ್ದಾರೆ. ನಾಟಿ ಮಾಡಲೇಬೇಕು, ನೀರು ಬಿಡಲೇಬೇಕು. ನೀರು ಬಿಡಿಸ್ಲಿಲ್ಲದ್ರೆ ಕೊನೆ ಹಂತದಲ್ಲಿ ನಮ್ಮ ರಕ್ತ ಚಾನಲ್ಗೆ ಅರ್ಪಿಸ್ತಾನೆ ಹೊರತು ನಾವು ಹೋರಾಟ ಬಿಡಲ್ಲ ಅಂತೇಳಿ ಈ ಸಂದರ್ಭದಾಗ ಹೇಳ್ತೀನಿ. ICC ಸಭೆ ಅಂತ ಹೇಳಿದರೆ ಈ ಸರ್ಕಾರಕ್ಕೆ ನಿಜವಾಗ್ಲೂ ಸುಮಾರು ಅಂತ ಹೇಳಿದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ICC ಸಭೆ ಕರೆದ ಮೇಲೆ ತೀರ್ಮಾನ ಏನಾದರೂ ಅಲ್ಲೇ ಆಗಬೇಕು ಹೊರತು ಇನ್ನೊಬ್ಬರು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇವೆ, ನೀರಾವರಿ ಮಂತ್ರಿಗಳು ಬಂದಲ್ಲ ಅವ್ರ ಹತ್ರ ಮಾತಾಡ್ತೇವೆ ಅಂದರೆ ಮತ್ತು ಅವ್ರು ನಿಟ್ಕೊಂಡೇ ಸಭೆ ಮಾಡ್ಬೇಕಾಯ್ತು ICC ಸಭೆನ. ಇದು ಇತಿಹಾಸದಲ್ಲಿ 89 ಸಭೆ ಆದರೂ ಸಹಿತ ನಿರ್ಣಯ ಅಲ್ಲೇ ಆಗಿದೆ ಹೊರತು ಈ ರೀತಿ ಆಗಿಲ್ಲ. ಮಧು ಬಂಗಾರಪ್ಪಗೆ ದಮ್ಮಿಲ್ಲ ಅಂತ ನಾನು ಹೇಳ್ಬೇಕಾಗಿದೆ. ಯಾಕಂದರೆ ನಿಜವಲ್ಲ ಅವ್ರ ತಂದೆಯವರು ಭಾಳ ಎದಿಗಾರಿಕೆಯಾಗಿದ್ದು ರೈತರಿಗೆ ಏನು ನಮ್ಮ ಚಾನಲ್ ಹೊಡೆದಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ಅಂದಂಗೆ ಚೂಡು ಚಾನಲ್ ತೆಗೆದು ನೀರು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಅವ್ರು ನೆನೆಸ್ಬೇಕು. ಅಂಥವ್ರ ಹೊಟ್ಟೆಗೆ ಇಲಿ ಹುಟ್ಟಿಬಿಡತ್ತೆ, ಏನು ಮಾಡೋಕ್ಕೆ. ಇದು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಇವತ್ತು ನಮ್ಮ ಪ್ರೊಫೆಸರ್ ನರಸಿಂಹಪ್ಪನವರು ಬೆಂಗಳೂರಲ್ಲಿ ನೀರಾವರಿ ನಿಗಮದ MD ಆದಂಥ ರಾಥೋಡ್ ಅವ್ರ ಹತ್ರ ಈಗಾಗಲೇ ಮಾತಾಡಿದ್ದಾರೆ. ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಮತಾರವ್ರ ಹತ್ರನೂ ಮಾತಾಡಿದ್ದಾರೆ. ಆದರೆ ಏನಾಗಿದೆ ಅಂದರೆ ಅವ್ರು ಹೇಳೋದು ಇದೆಲ್ಲ ಒಂದು ನಮ್ಮನೆ ರಾಜಕಾರಣ ಐತಿ, ಇದು ಬೇರೆ ಏನೇನೂ ಇಲ್ಲ. ಯಾಕಂಗಪ್ಪ ಅಂದರೆ ಅಪ್ಪರ್ ಭದ್ರಾಗ ನೀರು ಬಿಟ್ಕೊಂಡು ಅಲ್ಲಿ ಒಂದು ಕ್ಯಾಂಡಿಡೇಟ್ನ ಈ ಚುನಾವಣೆಯಲ್ಲಿ ಅಸೆಂಬ್ಲಿ ಕ್ಯಾಂಡಿಡೇಟ್ ಗೆಲ್ಸಬೇಕು ಅನ್ನೋದೇ ಒಂದು ಉದ್ದೇಶ ಇರ್ತಕ್ಕಂಥದ್ದು. ಇಂದು ಮಧು ಬಂಗಾರಪ್ಪನು ಇದನ್ನೇ ಮಾಡಿದ, ಅವ್ರ ಸಿಸ್ಟರ್ನ ಗೆಲ್ಸಬೇಕು ಅಂತಂದೇಳಿ ಅದನ್ನು ನಮಗೂ ನೀರು ಕೊಡೋಂಗೆ ತೊಂದರೆ ಕೊಟ್ಟೆ. ಅವರ ಸಿಸ್ಟರ್ ಸೋತರು. ಇದು ಇಲ್ಲಿ ಅದೇ ಉತ್ತರನೇ ಸಿಗ್ತೈತಿ, ನಾಳೆ ಇಲ್ಲಿ ಸಹಿತ ನಾಳೆ ಅದೇ ಉತ್ತರ ಆಗ್ತೈತಿ. ಇವತ್ತು ಏನಾದರೂ ಸಹಿತ ಇವತ್ತು ಲೈವ್ ಸ್ಟೋರೇಜ್ ನೀರು ಇರ್ತಕ್ಕಂಥದ್ದು 58 TMC ಲೈವ್ ಸ್ಟೋರೇಜ್ ಇದೆ. ಡೆಡ್ ಸ್ಟೋರೇಜ್ 8.5. ಅವರೆಲ್ಲ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ. 13.5 TMC ಡೆಡ್ ಸ್ಟೋರೇಜ್ ಅಂತಾರೆ. 116 ಅಡಿ ಲೆಕ್ಕ ಕೊಡ್ತಾ ಇದ್ದಾರೆ. 116 ಅಡಿ ಅಲ್ಲ, 100 ಅಡಿವರೆಗೂ ನೀರು ಬರ್ತೈತಿ. ನಾವು ಹಿಂದೆ ನಿದರ್ಶನ ಇದೆ. ಹಿಂದೆ ನಾವು ಒಂದು ಸಂದರ್ಭದಲ್ಲಿ 100 ಅಡಿ ಈಗೇನು ಗೇಟ್ ಎದ್ದು ಕಬಿಟ್ಬಿಡ್ರಿ ಅದು ಎಲ್ಲಿ ನಿಂತದ್ದು ನೋಡೋಣ ಅಂದಾಗ 100 ಅಡಿ ನಿಂತಿರ್ತಕ್ಕಂಥ ನಿದರ್ಶನ ಅಲ್ಲಿ ದಾಖಲೆ ಆಗಿದೆ ಇದರಲ್ಲಿ ಕಾಡಾ ಆಫೀಸ್ನಲ್ಲಿ. ಅದ್ರ ಬಗ್ಗೆ ಎಲ್ಲ ತೆಗೆದು ನೋಡಬೇಕು. ನಗರದ ಮಹಾದೇವಪ್ಪನವರು ಹೇಳಿದರು ICC ಸಭೆಯಲ್ಲಿ 145-146 ಅಡಿ ಇದ್ದಾಗ ನಾನೇ ನೀರು ಕೊಟ್ಟಿದ್ದಾನೆ ಅಂತಂದೇಳಿ. ಇದು ನಿದರ್ಶನ ಬೇಕಾ? ಈಗಿನ ಅಧ್ಯಕ್ಷ ಹೇಳ್ತಾರೆ ಅಂಶಮಂತ ಅಂತಂದೇಳಿ. ಆ ಚಿಕ್ಕಮಗಳೂರು ಜಿಲ್ಲೆಯ ವ್ಯಕ್ತಿ, ಅದಕ್ಕೇನು ಗೊತ್ತೇ ಇಲ್ಲ. ನಮ್ಮ ರವೀಂದ್ರನಾಥ್ ಹೇಳಿದರು ಕಾಡಾ ಅಧ್ಯಕ್ಷ ಅಂದಮೇಲೆ ಒಂದು ಸರಿ ಅಚ್ಚುಕಟ್ಟಿ ಬರಲಿಲ್ಲಲ್ಲಪ್ಪ ಅಂತಂದೆ. ಅದಕ್ಕೆ ಮಾತಾ ಇಲ್ಲ. ಇವತ್ತು ಅಂಥವ್ರು ಇವತ್ತು ಕಾಡಾ ಅಧ್ಯಕ್ಷ ಆಗಾರೆ. ಇವತ್ತು ಏನಾಗಿದೆ ಅಂದರೆ ನಮ್ಮ 80% ಇರ್ತಕ್ಕಂಥ ನೀರಾವರಿ ದಾವಣಗೆರೆ ಜಿಲ್ಲೆಗೆ ಇರ್ತಕ್ಕಂಥವ್ರು ಇಲ್ಲೇನ ಕಾಡಾ ಅಧ್ಯಕ್ಷರು ಮಾಡಬೇಕು. ಆ ಉಸ್ತುವಾರಿನ ಮಧು ಬಂಗಾರಪ್ಪ ಕೊಟ್ಟಿದ್ದಾರೆ. ಅವರೆಲ್ಲ ಹೆಂಗಪ್ಪ ಅಂದರೆ ಅಡಿಕೆ ಲಾಭಗಾದಾರ ಅವರೆಲ್ಲ. ಈ ಬಗ್ಗೆ ನಮ್ಮ ರೈತರು ಕಷ್ಟ ಗೊತ್ತಿಲ್ಲ. ನಮ್ಮ ಅಣೆಕಟ್ಟು ಕಟ್ಟಿರ್ತಕ್ಕಂಥದ್ದು ನೀರಾವರಿ ಮಳೆಗಾಲ ಭಾಳ ದುಸ್ಥಿತಿ ಇದೆ. ಮಳೆ ಇಲ್ಲ. ಹೊರದೇಶದಿಂದ ಏನು ಕೆಂಪು ಜೋಳ ತಂದು ನಮ್ಮ ಜನಕ್ಕೆಲ್ಲ ಕೊಡ್ತಾ ಇದಾವೆ ಸೊಸೈಟಿ ಮೂಲಕ. ಇದು ತಪ್ಪಬೇಕು. ಮಳೆಗಾಲದ ಬೆಳೆಗಾದ್ರೂ ನೀರು ಕೊಡಬೇಕು ಅಂತಂದೇಳಿ ಅಣೆಕಟ್ಟನ್ನು ಕಟ್ಟಿರ್ತಕ್ಕಂಥದ್ದು. ಆಹಾರ ಧಾನ್ಯ ಬೆಳೆ ಕೊಟ್ಟಿರ್ತಕ್ಕಂಥದ್ದು. ಸಮೃದ್ಧಿಯಾಗಿ ಮಳೆಗಾಲಕ್ಕೆ ನೀರು ಕೊಡಬೇಕು. ನಾವು ಕಾಡಾ ಸಭೆ ಒಳಗೆ ಹೇಳಿದ್ವಿ, ನೀವು ಮಳೆಗಾಲದಾಗ ಕೊಡೋಕ್ಕಾಗಲಿಲ್ಲದ್ರೆ ನಮ್ಮ ರೈತರಿಗೆ ಮಳೆಗಾಲದ ಬೆಳೆದ ಪರಿಹಾರ ಕೊಡ್ತೀರಾ ಅಂತ ಕೇಳಿದ್ವಿ. ಈ ಸರ್ಕಾರದಲ್ಲಿ ಕೊಡ್ತೀರಾ ಅಂತಂದರೆ ಅದಕ್ಕೆ ಕಾಡಾ ಸಭೆಯಲ್ಲಿ ಉತ್ತರನೇ ಇಲ್ಲ. ಎಲ್ಲ ಹೆಂಗದಾರೆ ಅಂದರೆ ನಾಜು ಕೈನರಿದ್ದಂಗೆ ಇದ್ದಾರೆ. ಕಾಡಾ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಧು ಬಂಗಾರಪ್ಪನವರು ಸಿನಿಮಾ ನಟ ಇದ್ದಂಗೆ ಅದಾರೆ ನೋಡೋದ್ರಾಗ. ನಮ್ಮ ರೈತರ ಬಗ್ಗೆ ಹೇಳೋಷ್ಟು ಕಾಳಜಿ ಇಲ್ಲ. ಈ ಕೂಡಲೇ ನೀರು ಬಿಡಬೇಕು. ಕೊಡದೇ ಇದ್ದರೆ ಮುಂದಿನ ಕ್ರಮಗಳು ರಸ್ತೆ ಚಳವಳಿ ಆಕತಿ, ರಾಷ್ಟ್ರೀಯ ಬಂದಾರಿ ಬದ್ಧ ಆಕತಿ, ಇನ್ನು ಕಚೇರಿಗಳನ್ನೆಲ್ಲ ಬಂದ್ ಮಾಡ್ತವೆ. ಇದೆಲ್ಲದಕ್ಕೂ ಅವಕಾಶ ಆಗೋದ ರೀತಿಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ 2 ಮಂತ್ರಿಗಳಿದ್ದಾರೆ, ಇಬ್ಬರು. ಅವರು ಈ ಕೂಡಲೇ ಒಂದು ಜವಾಬ್ದಾರಿ ತಗೊಂಡು ನಮಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇವತ್ತು ಏನು ನೀರಾವರಿ ಮಂತ್ರಿ ಬರ್ತಾರೋ ಮುಖ್ಯಮಂತ್ರಿ ಬರ್ತಾರೋ ಗೊತ್ತಿಲ್ಲ. ನಮ್ಮದು 80% ನೀರಿದೆ ನಮ್ಮ ಅಣೆಕಟ್ಟಿನಲ್ಲಿ. ತುಂಗದಲ್ಲಿ 80% ಬರಲಿಲ್ಲದ್ರೂ ಸಹಿತ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಏಕಾಏಕಿ ನೀರು ಕೊಟ್ಟಿರ್ತಕ್ಕಂಥದ್ದು ಮಾದರಿ ಇದೆ. ಯಾಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಸಹಿತ ಇಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಈ ಕೂಡಲೇ ಮಾಡಬೇಕು ಅಂತಂದರೆ ಒತ್ತಾಯ ಆಗ್ತದೆ. ನಮ್ಮ ತಂದೆಯ ಕಾಲದವರು ರೈತಾಪಿ ವರ್ಗದ ಬಂದಿರೋರು. ಈಗ ಆಲ್ರೆಡಿ ನಂದು 25 ಎಕರೆ ಆಗೋ ಒಟ್ಟು ಸಸಿ ಮಾಡಿ ರೆಡಿ ಇದೆ. ನೀವು ಈಗ ಹಾಲಿ ಬಂದು ನಾವು ತೋರಿಸ್ಕೊಡ್ತೇವೆ. ಈ ನಮ್ಮ ನೀರಾವರಿ ಅಧಿಕಾರಿ ಅಂತ JD ಅವರು ಏನಪ್ಪ ಹೇಳಿದ್ದಾರೆ ಅಂದರೆ ಮೊನ್ನೆ ICC ಮೀಟಿಂಗಲ್ಲಿ
ಈ 30% ಅಷ್ಟೇ ಭದ್ರಾ ಅಚ್ಚುಕಟ್ಟು ಪರಿಸರ ಬರೀ 30% ಅಷ್ಟೇ ಸಸಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ದಯಮಾಡಿ ಅವರು ಸಮೀಕ್ಷೆ ಮಾಡಿಲ್ಲ, ಯಾವ ರೈತರಿಗೆ ಯಾವ ಊರಿಗೆ ಬಂದು ಅವರು ನೋಡಿಲ್ಲ, ಸುಮ್ಮನೆ ಒಂದು ಅವ್ರಿಗೆ ಬಂದಂಥ ಒಂದು ಊಹಾಪೋಹದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ವಿರುದ್ಧವಾಗಿ ನಾವೀಗ ಇಲ್ಲಿ JDI ಆಫೀಸ್ಗೆ ಬಂದ್ ಮಾಡೋಕ್ಕೋಸ್ಕರ ಬಂದಿದ್ದೇವೆ. ಈ ರೈತರ ಬಗ್ಗೆ ಈ ಸರ್ಕಾರ ಆಗಿರ್ಬೋದು, ಇಬ್ಬರು ಮಂತ್ರಿಗಳು ಇರ್ಬೋದು, ಇಲ್ಲಿ ಯಾವುದೇ ಕಾರಣಕ್ಕೂ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಇವತ್ತು ರೈತರು ಈಗ ಭತ್ತ ಬೆಳೆಕಾಗಲ್ಲ ಅಂತ ಹೇಳ್ತಾರಲ್ಲ, ಟೈಮ್ ಆಗಿದೆ ಅಂದ್ರೆ ಯಾವ ಕಾರಣಕ್ಕಾಗಿಲ್ಲ ಸ್ವಾಮಿ. ಸೆಪ್ಟೆಂಬರ್ 20 ತನಕ ನಾಟಿ ಮಾಡಕ್ಕೆ ಟೈಮ್ ಐತಿ. ಇವಾಗ ಬರೀ ರೈತರು ಬರೀ ಅನ್ನ ಹಾಕೋದು ಅಷ್ಟೇ ಅಲ್ಲ, ದನ ಕರುಗಳಿಗೆ ಹುಲ್ಲರ ಬೆಳಿತೇವೆ ನಾವು. ಯಾಕಪ್ಪ ಅಂದರೆ ನಾವು ರೈತ ವರ್ಗದಲ್ಲಿ ಮೊದಲು ಮಾಡ್ಕೊಂತ ಬಂದೇವೆ, ಮುಂದೇನು ಮಾಡ್ತೇವೆ. ನಮಗೆ ನೀರು ಕೊಡೋಕೆ ಏನು ಬೇಕು, ನಮ್ಮ ನೀರು ಅದು, ನಮ್ಮ ನೀರು ನಮಗೆ ಕೊಡಲಿ. ಅವರು ಕೊಡೋಕ್ಕಾಗಲಿಲ್ಲ ಅಂದ್ರೆ ಕುಡಿಯೋ ನೀರಿಗೆ ಅಂದ್ರೆ ಯಾರಿಗೂ ಎಲ್ಲಿ ಎತ್ತೋದು ಬೇಡ, ನಾವು ಡ್ಯಾಮ್ನ ಬಂದ್ ಮಾಡಿ ಕುಡಿಯೋ ನೀರು ಅಷ್ಟೇ ಕೊಡಲಿ ನೋಡೋಣ. ಅದು ಸಾಧ್ಯನಾ? ಸಾಧ್ಯ ಆಗೋದಿಲ್ಲ. ಮುಂದೆ ಏನು ಮಾಡ್ಬೇಕಂತ ನೋಡ್ರಿ, ಇವತ್ತು ನಾವು ಒಂದು ಸುಳ್ಳು ಮಾಹಿತಿ ನೀಡಿದಕ್ಕಾಯ್ತು ಈಗ JDI ಆಫೀಸ್ ಬಂದ್ ಮಾಡಕ್ಕಂತ ಬಂದಿದ್ವಿ. ಇವತ್ತು ಪೊಲೀಸ್ ಇಲಾಖೆಯವರ ಒಂದು ಭಾಳ ಒತ್ತಾಯದ ಮೇರೆಗೆ ಇದು ಬಿಟ್ಟಿದ್ದೇವೆ. ಈ ನಾಳೆ ನಮ್ಮ ರೈಲ್ವೆ ಸಾಹೇಬರು ಇವತ್ತು ಸಂಜೆ ಬರ್ತಾರೆ, ನಾಳೆ ಮಾತಾಡ್ಕೊಂಡು ನಾವು NH4 ಏನು ನಮ್ಮ ಬೈಪಾಸ್ ರಸ್ತೆ ಇದೆ ಅದನ್ನು ಸಂಪೂರ್ಣ ಬಂದ್ ಮಾಡಿ ಅಲ್ಲಿ ನಮ್ದು ಬೇಕಾದ್ರೆ ರಕ್ತ ಬೇಕಾದ್ರೆ ಹರಿಸ್ತೇವೆ, ನಮ್ಮ ಭದ್ರ ನೀರು ನಾವು ತಗೊಂತೇವೆ. ಯಾವುದೇ ಕಾರಣಕ್ಕೆ ಬಿಡಲ್ಲ. ಇಲ್ಲ ಅವ್ರು ಹಂಗೆ ಏನಾರು ಅಧಿಕಾರಿಗಳು ಇಲ್ಲ ಏನಾರು ಅವರು ತೋಟಗಳಿಗೆ ನೀರು ಒಯ್ಯೋದು ಮಾಡೋದಿದ್ರೆ ಅವರು ಈಗ ಈ ಅಧಿಕಾರಿಗಳು ಏನು ಮಾಡ್ಯಾರ ಅಂದರೆ ಕೆರೆ ನೀರು ತುಂಬಿಸೋದು ನೆವ ಪಾಡ ಬಿಡೋದು, ಅಲ್ಲಿ ಕಾಂಟ್ರಾಕ್ಟ್ ನಡೀತೈತೆ, ಅಲ್ಲಿ ದುಡ್ಡು ಬರೋದು ಅವ್ರಿಗೆ ಹಂಗಾಗಿ ಹೋಗ್ತಾರೆ. ಇಲ್ಲಿ ರೈತರು ನಮ್ಗೆ ನಮ್ಮ ಹತ್ರ ಬಂದವ್ರಿಗೆ ಸಿಗ್ತೈತಿ, ಇಲ್ಲಿ ನೀರು ಹತ್ತದವ್ರಿಗೆ ಅವಕಾಶ ಇಲ್ಲ. ಅವ್ರು ಬರೀ ಕೆರೆಗಳ ನೀರು ತುಂಬಿಸೋದು, ಅಲ್ಲಿ ಆಗ್ತಕ್ಕಂಥ ಕಾಮಗಾರಿಗಳದ ದುಡ್ಡು ಕಮಿಷನ್, ಈ ಕಾಂಟ್ರಾಕ್ಟರ್ ಕಮಿಷನ್ ತಗೊಂಡು ನಿಂತಿದ್ದಾರೆ. ನಾವು ಬೇಕಾದ್ರೆ ರಕ್ತ ಕೊಡ್ತೇವೆ, ನೀರು ಮಾತ್ರ ಬಿಡಲ್ಲ. ಈ ಮುಂದಿನ ಹೋರಾಟ NH4 ದೊಡ್ಡದಾಗಿರ್ತೈತಿ. ಎಲ್ಲ ರೈತರು 100 ಜನ ಮೇಲೆ ನಾವು ಬಂದು ರಸ್ತೆ ತಡೆ ಮಾಡೇ ಮಾಡ್ತೀವಿ.